ಇನ್ನು ನಿನ್ನೆ ವಿಧಾನ ಪರಿಷತ್ನಲ್ಲಿ ಕೆಲವು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ MLC ಆಗಿರುವಂತಹ ನಜೀರ್ ಅಹಮದ್ ಅವರು ಒಂದು ವಿಚಾರವನ್ನ ಹೇಳಿಬಿಟ್ರು. ಮಾತನಾಡುವಂತ ಬರದಲ್ಲಿ ಪ್ರಧಾನಿ ಮೋದಿಯನ್ನ ದೇಶದ್ರೋಹಿ ಅಂತ ಹೇಳಿಬಿಟ್ರು. ಈ ವಿಚಾರ ನಿನ್ನೆ ಬಹಳ ಗಲಾಟೆ ಕಾರಣ ಆಗಿತ್ತು. ಒಂದು ಹಂತದಲ್ಲಿ ಕೈ ಮಿಲಾಯಿಸೋ ರೀತಿಯಾಗಿ ನಮ್ಮ ಸದಸ್ಯರುಗಳ ವರ್ತನೆ ಇತ್ತು. ಇವತ್ತು ಕೂಡ ಅದೇ ವಿಚಾರ ಪ್ರಸ್ತಾಪಕ್ಕೆ ಬಂತು. ನಜೀರ್ ಅಹಮದ್ ಅವರು ಆ ಮಾತಿಗೆ ವಿಷಾದ ವ್ಯಕ್ತಪಡಿಸಿದ್ರು ಕೂಡ ಬಿಜೆಪಿ ನಾಯಕರುಗಳು ಸುಮ್ಮನೆ ಇರಲಿಲ್ಲ. ಬಿರಿಯಾನಿ, ಪಾಕಿಸ್ತಾನ, ಈ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳೆಲ್ಲ ಅಲ್ಲಿ ಪ್ರಸ್ತಾಪ ಆಗೋದಕ್ಕೆ ಶುರುವಾಯಿತು. ಇದು ಯಾವ ಮಟ್ಟಿಗೆ ಅಂತ ಅಂದ್ರೆ ಕೆಲ ವರ್ತನೆಗಳನ್ನ ನೋಡಿ ಸಭಾಪತಿಗಳಿಗೂ ಕೂಡ ಸಿಟ್ಟು ಬಂತು. ಏನೇನ್ ಮಾತಾಡ್ತಿದ್ದೀರಾ ನೀವುಗಳು ಅಂತ ಹೇಳ್ಕೊಬಿಟ್ಟು. ಬನ್ನಿ, ನಿನ್ನೆ ನಜೀರ್ ಅಹಮದ್ ಅವರು ಆಡಿದಂತಹ ಮಾತು ಇವತ್ತು ಹೇಗೆ ಸದನದಲ್ಲಿ ಪ್ರತಿಧ್ವನಿಸ್ತು ಕೇಳೋಣ. ಎಲ್ಲೋ ಒಂದ್ ಕಡೆ ನನ್ನ ಮನ್ಸಿಗೂ ಆ ರೀತಿ ಬಂತು. ಹೆಸರು ಸಮೇತ ಪ್ರಧಾನಮಂತ್ರಿ ರಾಷ್ಟ್ರದ್ರೋಹಿ ಅಂತೇಳಿ ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಮೋದಿ ದೇಶದ್ರೋಹಿ ಎಂದ ನಜೀರ್, ಪರಿಷತ್ನಲ್ಲಿ ಕದನ. ಪಾಕಿಸ್ತಾನದಿರಬೇಕು. ಕೈ MLC ನಜೀರ್ ಅಹಮದ್ ಕ್ಷಮೆಯಾಚನೆಗೆ ಬಿಜೆಪಿ ಪಟ್ಟು. ಕ್ಷಮೆ ಕೇಳಬೇಕು ಅಷ್ಟೇನೆ. ಮೋದಿ ದೇಶದ್ರೋಹಿ ಅಂತ ಕಾಂಗ್ರೆಸ್ MLC ನಜೀರ್ ಅಹಮದ್ ಹೇಳಿರೋದು ಕೇಸರಿ ಪಡೆಯನ್ನ ಕೆರಳುವಂತೆ ಮಾಡಿತು. ನಜೀರ್ ಹೇಳಿಕೆ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಗಿಳಿದ್ರು. ವಿಧಾನ ಪರಿಷತ್ನಲ್ಲಿ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ಯುದ್ಧ ಜೋರಾಗಿತ್ತು. ಪಾಕಿಸ್ತಾನದಿರಬೇಕು. ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಡೋಕೆ ನಜೀರ್ ಮುಂದಾದ್ರು. ಈ ವೇಳೆ ಕ್ಷಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಕಾರ್ಮಿಕರು ಇಲ್ಲ, ಫಸ್ಟ್ ಮಾತಾಡೋದಕ್ಕೆ ಅವಕಾಶ ಕೊಡಿ. ಸಭಾಪತಿಗಳೇ, ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ, ಕಾರ್ಮಿಕರೆಲ್ಲ ಬೀದಿಗೆ ಬಂದಿದ್ದಾರೆ. ಇನ್ನು ಪಾಕ್ ನಾಲಿಗೆ ಮಾತ್ರ ಆ ಮಾತನಾಡಲು ಸಾಧ್ಯ ಅಂತ CT ರವಿ ಅಬ್ಬರಿಸಿದ್ರು. ಇದಕ್ಕೆ ನಜೀರ್ ಅಹಮದ್ ಕೆರಳಿದ್ರು. ಯಾವುದೇ ಭಾರತೀಯ ನಾಲಿಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಿಂಗ್ ಮಾತಾಡಲ್ಲ. ಆ ನಾಲಿಗೆ ಯಾವುದೋ ಪಾಕಿಸ್ತಾನದಿರ್ಬೇಕು. ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ನಾವೇನೋ ಪಾಕಿಸ್ತಾನದಿಂದ ಬಂದಿದೀವಾ? ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳ್ಬೇಕು ಮಾಡ್ರಿ. ನಜೀರ್ ಅಹಮದ್ರನ್ನ ಹೊರಹಾಕಿ ಅಂತ ಛಲವಾದಿ ಪಟ್ಟು ಹಿಡಿದ್ರು. ಇದಕ್ಕೆ ನೀವ್ಯಾರು ಅದನ್ನ ಹೇಳೋದಕ್ಕೆ ಅಂತ ಕೈ ನಾಯಕರು ಹುಡುಕಿದ್ರು. ಪರಿಷತ್ನಲ್ಲಿ CT ರವಿ, ಸಲೀಂ ಅಹಮದ್ ಮಧ್ಯೆ ಪಾಕಿಸ್ತಾನ ಜಟಾಪಟಿ ನಡೆಯಿತು. ಯಾವುದೋ ಪಾಕಿಸ್ತಾನದ ನಾಲಿಗೆ ಮಾತ್ರ ಈ ತರ ಮಾತಾಡಕ್ ಸಾಧ್ಯ, ಭಾರತದ ನಾಲಿಗೆ ಹಿಂಗ್ ಮಾತಾಡಲ್ಲ ಅಂತ ಹೇಳಿದೀನಿ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಪಾಕಿಸ್ತಾನದ ಬಗ್ಗೆ ಆ ಪದವನ್ನು ನೀವು ಪಾಕ್ನವರಲ್ಲ ಅಂದ್ಮೇಲೆ ಕ್ಷಮೆ ಕೇಳಿ ಅಂತ ಛಲವಾದಿ ಪಟ್ಟು ಹಿಡಿದ್ರು. ನಾವು ದೇಶಭಕ್ತರು ಅಂತ ಕಾಂಗ್ರೆಸ್ MLC ಸಲೀಂ ಅಹಮದ್ ಪಂಚ್ ಕೊಟ್ರು. ಬೇಕಾದ್ರೆ ಕಡತ ತೆಗೆದು ನೋಡಿ ಅಂತ ಬಿಜೆಪಿ MLC ರವಿಕುಮಾರ್ ಒತ್ತಾಯ ಮಾಡಿದ್ರು. ಹೆಸರು ಸಮೇತ ಪ್ರಧಾನಮಂತ್ರಿ ರಾಷ್ಟ್ರದ್ರೋಹಿ ಅಂತೇಳಿ ಇವರು ಉಚ್ಚಾರ ಮಾಡಿರ್ತಕ್ಕಂಥ ಶಬ್ದ ಯಾರಿಗೆ ಹೇಳಿದ್ದಾರೆ? ಈ ದೇಶದ ನಾಲಿಗೆ ಯಾರು ಕೂಡ ಈ ತರ ಮಾತಾಡಕ್ ಸಾಧ್ಯ ಇಲ್ಲ, ಪಾಕಿಸ್ತಾನದ ನಾಲಿಗೆ ಇರಬೇಕು ಅಂತ ಹೇಳಿದ್ದಾರೆ. ಮೋದಿ ದೇಶದ್ರೋಹಿ ಹೇಳಿಕೆಗೆ ನಜೀರ್ ವಿಷಾದ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದ್ರು ನೋವಾದ್ರೆ ವಿಷಾದವನ್ನು ಪಡ್ತೀನಿ. ಎಲ್ಲ ಹೈಡ್ರಾಮಾದ ಬಳಿಕ ನಜೀರ್ ಅಹಮದ್ ವಿಷಾದ ವ್ಯಕ್ತಪಡಿಸ್ತಾ ಇದ್ದಂತೆ ಬಿಜೆಪಿ ನಾಯಕರು ಸೈಲೆಂಟ್ ಆದ್ರು. ಬ್ಯೂರೋ ರಿಪೋರ್ಟ್, TV9.